ಫಸ್ಟ್ ನೈಟ್ ಬೆಡ್ ಸೀನ್ ಸೌಂಡ್ ಮಾಡಿ ಹೀರೋ ಆದ ಕುರಿಗಾಯಿ ಹನುಮಂತು. ಬಿಗ್ ಬಾಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳು ಹಲವು ಗೇಮ್ಗಳನ್ನು ಮಾಡುವ ಮೂಲಕ ಪ್ರೇಕ್ಷಕರನ್ನು ರಂಜಿಸುವಂತಹ ಕೆಲಸವನ್ನು ಪ್ರತಿದಿನವೂ ಮಾಡುತ್ತಿದ್ದಾರೆ. ಇನ್ನು ನಿನ್ನೆ ನಡೆದ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಸುದೀಪ್ ಅವರು ಸ್ಪರ್ಧಿಗಳ ಬಳಿ ಹಾಸ್ಯದ ಗೇಮುಗಳನ್ನು ಆಡಿಸಿದ್ದು, ಈ ವೇಳೆ ಹನುಮಂತು ಮಾಡಿದ ಫಸ್ಟ್ ನೈಟ್ ಬೆಡ್ ಸೀನ್ ಸೌಂಡ್ ಸಖತ್ ವೈರಲ್ ಆಗ್ತಿದೆ. ಕಿಚ್ಚ ಸುದೀಪ್ ಅವರು ಭಾನುವಾರ ಎಪಿಸೋಡ್ನನ್ನು ಹಾಸ್ಯಮಯವಾಗಿ ನಡೆಸಿಕೊಟ್ಟಿದ್ದು, ಈ ವೇಳೆ ಬಿಗ್ ಬಾಸ್ ಸ್ಪರ್ಧಿಗಳ ಬಳಿ ಕೆಲವು ಹಾಸ್ಯ ಆಟಗಳನ್ನು ಆಡಿಸಿದ್ದಾರೆ. ಮೊದಲಿಗೆ ಗೊಂಬೆಯನ್ನು ಕರೆಸಿ ಅದರ ಜೊತೆ ಡ್ಯಾನ್ಸ್ ಮಾಡುವಂತೆ ಸ್ಪರ್ಧಿಗಳನ್ನು ಹೇಳುತ್ತಾರೆ. ಮೊದಲಿಗೆ ಗೊಂಬೆ ಜೊತೆ ತ್ರಿವಿಕ್ರಮ್ ಡ್ಯಾನ್ಸ್ ಮಾಡಿದ್ದು, ಬಳಿಕ ಧನ್ರಾಜ್, ಉಗ್ರಂ, ಮಂಜು, ಶಿಶಿರ್ ಸಹ ನೃತ್ಯ ಮಾಡಿದ್ದಾರೆ. ಅದೇ ವೇಳೆಗೆ ಗೊಂಬೆಯ ತಲೆ ಬಿಚ್ಚಿದ್ದು, ಇದನ್ನು ಕಂಡ ಪ್ರೇಕ್ಷಕರು ಬಿದ್ದು ನಕ್ಕಿದ್ದಾರೆ. ಅಲ್ಲದೆ ಬಳಿಕ ಬಂದ ಹನುಮಂತು ಗೊಂಬೆಯ ಎದುರು ಅದಕ್ಕೆ ಹೊಂದಾಣಿಕೆಯಾಗುವಂಥ ಹಾಡೊಂದನ್ನು ಹಾಡಿ ಗಮನ ಸೆಳೆಯುತ್ತಾರೆ. ನಂತರ ಬಂದ ರಜತ್, ವಿಕ್ರಮ್ ಗೊಂಬೆಯ ಭಾಗಗಳನ್ನೇ ಕಿತ್ತು ಬಿಸಾಕುತ್ತಾರೆ. ಇದು ಕೂಡ ಬರೀ ಹಾಸ್ಯಮಯವಾಗಿರುತ್ತದೆ. ಇನ್ನು ಟಿವಿಯಲ್ಲಿ ಬರುವ ಚಿತ್ರವನ್ನು ನೋಡಿ ಇವರು ಇದೇ ರೀತಿ ಮಾತನಾಡದೆ ಬಾಯಲ್ಲಿ ಸೌಂಡ್ ಮಾಡಬೇಕು. ಬಳಿಕ ಕಣ್ಪಟ್ಟಿ ಕಟ್ಟಿಕೊಂಡವರು ಅದನ್ನು ಗುರುತಿಸಬೇಕು. ಅದೇ ರೀತಿ ಹನುಮಂತು ಹಾಗೂ ಮೋಕ್ಷಿತಾ ಗೇಮ್ ಒಂದನ್ನು ಆಡಿದ್ದು, ಅದರಲ್ಲಿ ಹನುಮಂತು ಹೆಲಿಕಾಪ್ಟರ್ ಶಬ್ದ ಮಾಡಬೇಕು. ಅದನ್ನು ಮೋಕ್ಷಿತಾ ಕೇಳಿಸಿಕೊಂಡು ಗುರುತಿಸಬೇಕು. ಹನುಮಂತು ಮಾಡಿದ ಹೆಲಿಕಾಪ್ಟರ್ ಶಬ್ದ ಕೇಳಿ ಸುದೀಪ್ ಅವರು ಮತ್ತು ಮನೆ ಮಂದಿಯೆಲ್ಲ ಬಿದ್ದು ನಕ್ಕಿದ್ದಾರೆ. ಈ ಟಾಸ್ಕಲ್ಲಿ ಶಿಶಿರ್ ಹಾಗೂ ಚೈತ್ರ ಸೋತಿದ್ದು, ಮೊದಲಿಗೆ ಗೌತಮಿ ಹಾಗೂ ಮಂಜು ಅವರು ಗೆದ್ದಿದ್ದರು. ಬಳಿಕ ಐಶ್ವರ್ಯ ಹಾಗೂ ಧನ್ರಾಜ್ ಬಂದರು. ಇನ್ನು ಫಸ್ಟ್ ನೈಟ್ ಬೆಡ್ ಸೀನ್ ತೋರಿಸುವಲ್ಲಿ ಮನೆ ಮಂದಿಯೆಲ್ಲ ವಿಫಲರಾಗಿದ್ದು, ಹನುಮಂತು ಮಾತ್ರ ಬಾಯಲ್ಲಿ ಸೌಂಡ್ ಮಾಡಿ ಅದನ್ನು ಸರಿಯಾಗಿ ಶೋಭಾ ಶೆಟ್ಟಿ ಅವರಿಗೆ ಅರ್ಥವಾಗುವಂತೆ ಸೌಂಡನ್ನು ಮಾಡಿದ್ದಾರೆ. ಇದರಲ್ಲಿ ಹನುಮಂತು ಅವರು ಗೆದ್ದಿದ್ದಾರೆ. ಇವರು ಮಾಡಿದ ಸೌಂಡಿಗೆ ಸುದೀಪ್ ಅಲ್ಲದೆ ಮನೆ ಮಂದಿಯೆಲ್ಲ ಬಿದ್ದು ನಕ್ಕಿದ್ದಾರೆ. ಇದಲ್ಲದೆ ಈ ಗೇಮ್ ವಿನ್ ಆದರೆ ಮನೆಗೆ ಲಕ್ಸುರಿ ಬಜೆಟ್ ಸಿಗುವುದಾಗಿ ಸುದೀಪ್ ಅವರು ತಿಳಿಸಿದ್ದರು. ಈ ಆಟದಲ್ಲಿ ಹನುಮಂತು ಉತ್ತಮ ಪ್ರದರ್ಶನ ಮಾಡುವ ಮೂಲಕ ಮನೆ ಮಂದಿಗೆಲ್ಲ ಬಜೆಟ್ ಸಿಗುವ ಹಾಗೆ ಆಗಿದೆ. ಇಲ್ಲಿ ಹನುಮಂತುರವರು ಹೀರೋ ಆದರು ಅಂತ ಸುದೀಪ್ ಅವರು ಕೊಂಡಾಡಿದ್ದಾರೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.